ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಹಾಕಿಬಿಟ್ಟು ಒಂದು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 2 ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಕಟ್ ಮೆಂತ್ಯನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿ ಮತ್ತು ನಿಂಬೆಹಣ್ಣು, ಪಲಾವ್ ಮಸಾಲ 2 ಸ್ಪೂನ್ ಹಾಕ್ತೀನಿ. ಆಮೇಲೆ 1 ಲೋಟ ಬಾಸುಮತಿ ರೈಸ್ ನೆನೆಯಾಕಿಟ್ಟಿದ್ದೀನಿ. ನೋಡಿ, ಈ ಲೋಟದಲ್ಲಿ 1 ಲೋಟ ಹಾಕಿಟ್ಟಿದ್ದೀನಿ. ಈಗ ರುಬ್ಬಕ್ಕೆ ಒಂದು ಖಾರ ಮಾಡ್ಕೋಬೇಕಲ್ಲ, ಅದಕ್ಕೆ ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಮೆಂತ್ಯ ಇದು 2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನೇ ಆಗಲೇ 1 ಅವರ್ ಕೆಳಗಡೆ ನೆನೆ ಹಾಕಿ ಅದು ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ ಹಣ್ಣು, 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, 2 ಇಲಕ್ಕೆ ಬೆಳ್ಳುಳ್ಳಿ, ಶುಂಠಿ, ಅರ್ಧ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ. ತುಂಬಾ ಹಾಕ್ಕೋಬಾರ್ದು, ತೆಂಗಿನಕಾಯಿನ ಸ್ವಲ್ಪನೇ ಹಾಕ್ಕೋಬೇಕು. ಈಗೆಲ್ಲನೂ ಇದನ್ನು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ. ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯ, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಇವಾಗ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದರೊಳಗಡೆ ಪಲಾವ್ ಮಸಾಲ ಹಾಕ್ಬಿಟ್ಟು ಇನ್ನೊಂದೆರಡು ಸಲ ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣ. 1-2 ಸೆಕೆಂಡ್ ಮಿಕ್ಸ್ ಆಗೋ ಹಾಗೆ. ಪಲ್ಸ್ ಮೋಡಲ್ಲೇ 2 ಸಲ ತಿರುಗಿಸಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ನೋಡಿ, ರೆಡಿ ಆಯಿತು. ನೈಸಾಗಿರಬೇಕು, ತರ್ತರಿ ಇರಬಾರ್ದು, ನೈಸಾಗಿ ಬರಬೇಕಿದು. ಈಗ ಒಂದು ಕುಕ್ಕರಲ್ಲಿ ನಾನು 1-2 ಸ್ಪೂನ್ ಎಣ್ಣೆ, 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕಾಯ್ದ ಮೇಲೆ ಜೀರಿಗೆ, 1 ಚಕ್ಕೆ, 1 ಲವಂಗ ಹಾಕಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೇ ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಅದು ಎಣ್ಣೆ ಬಿಡೋ ತನಕ ಹುರ್ಕೋಬೇಕು. ಅದಾದಮೇಲೆ ಅದಕ್ಕೆ ನಾವು ಅಕ್ಕಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ, ಬಟಾಣಿ ಎಲ್ಲನೂ ಹಾಕೋಣ. ಮೆಂತ್ಯ ಸೊಪ್ಪು, ಬಟಾಣಿ ಹಾಕಿದ್ದೀನಿ. ಇವಾಗ ಅಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಅದನ್ನು ಖಾರ ಬೌಲೆಲ್ಲ ತೊಳೆದು ಹಾಕಬೇಕಾದ್ರೆ ಅರ್ಧ ಲೋಟದಷ್ಟು ನೀರು ಹಾಕಿದ್ದೆ ನಾನು ಆಲ್ರೆಡಿ. ಇವಾಗ ಬರೀ 1.5 ಲೋಟ ಮಾತ್ರ ಬಿಸಿನೀರು ಹಾಕ್ಕೊಳ್ತೀನಿ. ಈಗ ಅಕ್ಕಿ 1 ಲೋಟ ಇರೋದ್ರಿಂದ 2 ಲೋಟ ನೀರು ಹಾಕ್ಕೋಬೇಕು. ಅದಕ್ಕೆ ನಾನಿವಾಗ 1.5 ಲೋಟ ಬಿಸಿನೀರು ಹಾಕ್ಕೊಳ್ತೀನಿ. ಆ ಖಾರ ಹಾಕೋವಾಗ ಅರ್ಧ ಲೋಟ ನೀರು ಹಾಕಿರೋದ್ರಿಂದ 1.5 ಲೋಟ ನೀರು ಹಾಕ್ಕೊಳ್ತೀನಿ. ಈಗ ಬಿಸಿನೀರೇ ಹಾಕ್ಕೊಳ್ಳಿ, ತಣ್ಣೀರು ಹಾಕಬೇಡಿ. ಇದಕ್ಕೆ ಈಗ ಉಪ್ಪು ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು, ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಹೊಡೆಸ್ಕೊಂಡ್ರೆ ಮೆಂತ್ಯ ಪಲಾವ್ ರೆಡಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆ ಲೋಟ ಸಾಕು. ಈಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು 2 ನಿಮಿಷ ಹಾಗೆಯೇ ಸ್ವಲ್ಪ ಕುದಿಸ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ ಹಾಕೋಣ. ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಂದು ಪಲಾವ್ ಇದು. ಸ್ವಲ್ಪ ಬೆಣ್ಣೆ ಹಾಕ್ತೀನಿ.
ಯಾಕೆಂದರೆ ಎಣ್ಣೆ ಮತ್ತು ತುಪ್ಪ ಎರಡೂ ತುಂಬ ಕಮ್ಮಿ ಹಾಕ್ಕೊಂಡಿದ್ದೆ ನಾನು. ಬೆಣ್ಣೆ ಹಾಕ್ತೀನಿ ಅಂತಲೇ ಅವೆರಡೂ ಕಡಿಮೆ ಹಾಕ್ಕೊಂಡಿದ್ದೆ ನಾನು. ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಬಿಡೋಣ. ಈಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳೋಣ. ಆಯ್ತದು ವಿಷಲ್ ಕೂಗಿದ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು. ಅದಾದಮೇಲೆ ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದುದ್ರಾಗಿ ಬಂದಿದೆ ಅನ್ನ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಯ್ತಿದೆ ನೋಡಿ, ಮೆಂತ್ಯ ಪಲಾವ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಇದನ್ನು. ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಸಾಕು, ಬಟಾಣಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಓಕೆನಾ? ಥ್ಯಾಂಕ್ ಯು.